Hello everyone, I am Santosh. Today we are going to discuss the next important topic about arithmetic expressions and their evaluation. Okay. ಆಲ್ರೆಡಿ ನಾವು ಅರಿಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಈಗ ನಾವು ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು ಅಂಡ್ ಅವುಗಳನ್ನ ಹೇಗೆ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕು ಅಕಾರ್ಡಿಂಗ್ ಟು ದ ರೂಲ್ಸ್ ಅದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಅನ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್. ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಐ ವಿಲ್ ರೈಟ್ ಹಿಯರ್ an expression or we may call it as a formula involving arithmetic operators is called an arithmetic expression. ಅಂದ್ರೆ ಯಾವ ಎಕ್ಸ್ಪ್ರೆಷನ್ ನಲ್ಲಿ ಅರಿಥಮೆಟಿಕ್ ಆಪರೇಟರ್ಸ್ ಯೂಸ್ ಮಾಡ್ತಾರೋ ಅಥವಾ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾವೋ ಅದಕ್ಕೆ ನಾವೇನಂತ ಕರಿತೀವಿ, ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಓಕೆ, ಆರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಬೇಸಿಕಲಿ ಅದನ್ನ ನೀವು ಫಾರ್ಮುಲಾ ಅಂತ ಕನ್ಸಿಡರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಐ ವಿಲ್ ರೈಟ್ ಒನ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ a plus b ಅಂತ ಬರಿತೀನಿ. ಇದೇನು ಒಂದು ಅರಿಥಮೆಟಿಕ್ ಎಕ್ಸ್ಪ್ರೆಷನ್. ಇಟ್ ಈಸ್ ಲೈಕ್ ಫಾರ್ಮುಲಾ ವೇರ್ ದೇರ್ ಈಸ್ ಎ ಅರಿಥಮೆಟಿಕ್ ಆಪರೇಟರ್. ಯಾವುದು ಫಾರ್ಮುಲಾ ಅಥವಾ ಎಕ್ಸ್ಪ್ರೆಷನ್ ನಲ್ಲಿ ಅರಿಥಮೆಟಿಕ್ ಆಪರೇಟರ್ ಯೂಸ್ ಮಾಡಿರ್ತಾರೋ ಅದಕ್ಕೆ ನಾವೇನಂತ ಕರಿತೀವಿ, ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಅಥವಾ ಒನ್ ಫಾರ್ಮುಲಾ ಅಂತಾನು ನೀವು ಹೇಳ್ಬೋದು. ಓಕೆ, ಅಂಡ್ ನಾವು ರಿಯಲ್ ಲೈಫ್ ಅಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ ಹೇಗೆ ಎಕ್ಸ್ಪ್ರೆಷನ್ ಬರಿತೀವೋ ಅದೇ ಟೈಪ್ ಸಿ ನಲ್ಲಿನೂ ಬರಿತೀವಂತ ಏನಿಲ್ಲ. ಸಿ ನಲ್ಲಿ ಸ್ವಲ್ಪ ಡಿಫರೆನ್ಸಸ್ ಆಗುತ್ತೆ, ಅದನ್ನ ವಿ ಆರ್ ಗೋಯಿಂಗ್ ಟು ಸಿ. ನಾನಿಲ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಅನ್ನ ಬರಿತಾ ಹೋಗ್ತೇನೆ. ಅದರದ್ದು ಸಿ ಇಕ್ವಿವೆಲೆಂಟ್ ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಅದನ್ನ ಹೇಗ್ ಬರಿಬೇಕು ಅಂತ ನೋಡೋಣ. ಓಕೆ, ಐ ವಿಲ್ ರೈಟ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಶಾರ್ಟ್ ಆಗಿ EXPNS ಅಂತ ಬರೆದಿದ್ದೀನಿ. ಅಂಡ್ ಅದನ್ನೇ ಸಿ ಇಕ್ವಿವೆಲೆಂಟ್, ಸಿ ನಲ್ಲಿ ಸಿ ಪ್ರೋಗ್ರಾಮ್ ನಲ್ಲಿ ಅದನ್ನ ಹೇಗ್ ಬರಿಬೇಕು ಅಂತ ನೋಡೋಣ. ಓಕೆ, ಅಂಡ್ ರಿಯಲ್ ಲೈಫ್ ಅಲ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಗಳನ್ನ ಯೂಶುವಲಿ ಯೂಸ್ ಮಾಡ್ತೀವಿ ನಾವು. ಅದನ್ನೇ ಸಿ ಪ್ರೋಗ್ರಾಮ್ ಅಲ್ಲಿ ಬರೆಯುವಾಗ ಆ ಫಾರ್ಮುಲಾ ಯಾವ ತರ ಚೇಂಜ್ ಆಗುತ್ತೆ ಅಥವಾ ಸೇಮ್ ಇರುತ್ತೋ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನಾನು a ಪ್ಲಸ್ ಬಿ ರಿಯಲ್ ಲೈಫ್ ಅಲ್ಲಿನೂ a ಪ್ಲಸ್ ಬಿ ಅಂತಾನೆ ಈ ತರನೇ ಬರಿತೀವಿ. ಇವನ್ ಸಿ ನಲ್ಲಿನೂ ನಾವು ಈ ತರನೇ ಬರಿತೀವಿ. ದಿಸ್ ಈಸ್ ಓಕೆ ವಿತ್, ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ ಸಿಂಪಲ್ ಅರಿಥಮೆಟಿಕ್ ಆಪರೇಟರ್ ಅಂಡ್ ವಿತ್ 2 ಆಪರೆಂಡ್ಸ್. ಸಿ ನಲ್ಲಿನೂ ಪ್ಲಸ್ ಗೆ ಪ್ಲಸ್ ಅಂತಾನೆ ಬರಿತೀವಿ ಅಂಡ್ ಇಟ್ ಈಸ್ ವಾಟ್ ಸಿ ಇಕ್ವಿವೆಲೆಂಟ್. ನೌ ಐ ವಿಲ್ ರೈಟ್ ಅನದರ್ ಎಕ್ಸ್ಪ್ರೆಷನ್, x into y divided by z. ರಿಯಲ್ ಲೈಫ್ ಅಲ್ಲಿ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಜಡ್ ಅಂತ ಈ ತರ ಬರಿತೀವಿ. ಬಟ್ ಸಿ ನಲ್ಲಿ ಈ ತರ ಬರೆಯೋಕ್ ಆಗಲ್ಲ. ಓಕೆ, ಮಲ್ಟಿಪ್ಲಿಕೇಶನ್ ಸಿಂಬಾಲ್ಗೆ ಅಲ್ಲಿ ಏನ್ ಯೂಸ್ ಮಾಡ್ತೀವಿ, ಸ್ಟಾರ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ಡಿವಿಷನ್ ಸಿಂಬಾಲ್ ಕೂಡ ನಾವು ಈ ತರ ಯೂಸ್ ಮಾಡಕ್ ಆಗಲ್ಲ. ಅದನ್ನ ನಾನು ಹೇಗ್ ಬರಿತೀನಿ ನೋಡಿ, ಸಿ ನಲ್ಲಿ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಜಡ್, ಡಿವಿಷನ್ ಸಿಂಬಾಲ್ ಇದನ್ನ ಯೂಸ್ ಮಾಡ್ಕೋಬೇಕು ನಾವು. ಓಕೆ, ಅಂಡ್ ದಿಸ್ ಡಿವಿಷನ್ ಸಿಂಬಾಲ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಯೂಸ್ ಮಾಡಿರೋ ಸಿಂಬಾಲ್ ಸಿ ನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಡಿವಿಷನ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಸಿಂಬಾಲ್, ದಟ್ ಈಸ್ ಫಾರ್ವರ್ಡ್ ಸ್ಲಾಶ್ ಅಂತ ಹೇಳ್ತೀವಿ. ಅಂಡ್ ಎಕ್ಸ್ ಇಂಟು ವೈ ಅಂತ ಬರೆದು ನಾ ಹೋಲ್ ಬ್ರಾಕೆಟ್ ಹಾಕಿದ್ದೀನಿ. ಅದನ್ನ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನಾನು. ನೀವು ಬರೀ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಜಡ್ ಅಂತ ಬರೆದ್ರೆ ಮೇ ಬಿ ಇದು ಎಕ್ಸ್ ವೈ ಡಿವೈಡೆಡ್ ಬೈ ಜಡ್ ಅಂತಾನು ಅರ್ಥ ಆಗ್ಬೋದಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೋದು, ಹೋಲ್ ಬ್ರಾಕೆಟ್ ಹಾಕಿ ಡಿವೈಡೆಡ್ ಬೈ ಜಡ್ ಅಂತ ಬರಿಬೇಕು. ಓಕೆ, ಗಾಟ್ ಇಟ್? ಸಿ ನಲ್ಲಿ ಹೇಗ್ ಬರಿತೀವಿ ಅಂತ ಗೊತ್ತಾಗ್ತಿದೆ ಅಲ್ಲ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ನೀವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿತೀರ ಅಂತ ತಿಳ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ನಲ್ಲಿ ಹೀಗ್ ಬರೆದ್ರೆ ಸಿ ನಲ್ಲಿ ಹೋಲ್ ಸ್ಕ್ವೇರ್ ಅಂತ ಯೂಸ್ ಮಾಡಕ್ ಆಗಲ್ಲ. ಸ್ಕ್ವೇರ್ ಅಂದ್ರೆ ಅದನ್ನ ಅದ್ರ ಜೊತೆನೆ ಮಲ್ಟಿಪ್ಲೈ ಮಾಡಬೇಕು ಟ್ವೈಸ್. ಹಂಗಿದ್ರೆ ಹೇಗ್ ಬರಿಬೇಕು ನೋಡಿ, ನಾನು ಬರಿತೀನಿ a ಪ್ಲಸ್ ಬಿ ಇಂಟು a ಪ್ಲಸ್ ಬಿ. ದಿಸ್ ಇಸ್ ವಾಟ್ ಸಿ ಪ್ರೋಗ್ರಾಮ್ ನಲ್ಲಿ ಇದನ್ನ ಬರಿಬೇಕಂದ್ರೆ ನಾವು ಈ ತರ ಬರಿಬೇಕು.
This indicates a plus b whole square. Okay, then ಮ್ಯಾಥಮೆಟಿಕ್ಸ್ ನಲ್ಲಿ ನೀವು ಫಾರ್ಮುಲಾ ಈ ತರ ಬರೀತಿದ್ರೆ 2p ಸ್ಕ್ವೇರ್ 3p ಪ್ಲಸ್ 1 ಹೀಗಿದೆ ಅಂತ ತಿಳ್ಕೊಳ್ಳಿ. ಇದೇ ಫಾರ್ಮುಲಾನ ಸಿ ನಲ್ಲಿ ಹೇಗೆ ಬರಿಬೇಕು? 2 ಇಂಟು ಪಿ ಸ್ಕ್ವೇರ್ ಅಂದ್ರೆ p ಇಂಟು p ಪ್ಲಸ್ 3 ಇಂಟು p ಪ್ಲಸ್ 1 ಅಂಡ್ ಅದು ಕಂಬೈನ್ ಅಂತ ತೋರ್ಸಕ್ಕೆ ಯು ಕ್ಯಾನ್ ಯೂಸ್ ಬ್ರಾಕೆಟ್ಸ್. ಇಲ್ಲಿ ನೀವು ಬ್ರಾಕೆಟ್ಸ್ ಯೂಸ್ ಮಾಡಬಹುದು. ಇದರಿಂದ ಕ್ಯಾಲ್ಕುಲೇಷನ್ ಮಾಡುವಾಗ ಅದು ಪರ್ಫೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಗೊತ್ತಾಯ್ತಾ ಹೌ ಟು ಯೂಸ್? ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದನ್ನು ಹೇಗೆ ಬರಿಬೇಕು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಡಿವೈಡೆಡ್ ಬೈ, ಈ ತರ ಬರೀತೀವಿ ಸಿ ನಲ್ಲಿ, a ಮೈನಸ್ ಬಿ ಇಂಟು a ಮೈನಸ್ ಬಿ. ದಿಸ್ ಈಸ್ ವಾಟ್ ದ ಕರೆಕ್ಟ್ ವೇ ಆಫ್ ರೈಟಿಂಗ್ ದ ಫಾರ್ಮುಲಾಸ್ ಇನ್ ಸಿ. ಅದಕ್ಕೆ ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಎಕ್ಸ್ಪ್ರೆಷನ್ಗಳಲ್ಲಿ ವ್ಯಾಲ್ಯೂ ಹಾಕಿದ್ರೆ ಅವುಗಳನ್ನ ಹೇಗೆ ಇವ್ಯಾಲ್ಯೂಯೇಷನ್ ಮಾಡಬೇಕು, ರಿಸಲ್ಟ್ ಹೇಗೆ ಕಂಡುಹಿಡಿಬೇಕು ಅಂತ ನೋಡೋಣ. ಅದನ್ನ ಕೂಡ ನಾನು ಇಲ್ಲಿ ಬರಿತೀನಿ. ಇವ್ಯಾಲ್ಯೂಯೇಷನ್ ಆಫ್ ದಿ ಎಕ್ಸ್ಪ್ರೆಷನ್ಸ್, ಇವ್ಯಾಲ್ಯೂಯೇಷನ್ ಆಫ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಹಾಗಿದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಅಂದ್ರೆ ಈ ಫಾರ್ಮುಲಾಗಳಲ್ಲಿ ವ್ಯಾಲ್ಯೂಗಳನ್ನ ಹಾಕಿ ಆನ್ಸರ್ ಹೇಗೆ ಕಂಡುಹಿಡಿಬೇಕು ಅಂತ ನೋಡೋಣ. ಅಂಡ್ ಯಾವಾಗಲೂ ಇವ್ಯಾಲ್ಯೂಯೇಷನ್ ಮಾಡುವಾಗ ವಿ ಶುಡ್ ನೋಟ್ ಡೌನ್ ದ ಸಮ್ ರೂಲ್ಸ್. ಇವ್ಯಾಲ್ಯೂಯೇಷನ್ ಶುಡ್ ಬಿ ಆಲ್ವೇಸ್ ಲೆಫ್ಟ್ ಟು ರೈಟ್ ಅಲ್ಲಿನೇ ನಾವು ಮಾಡ್ತೀವಿ. ಆಲ್ ಅರಿಥಮೆಟಿಕ್ ಆಪರೇಟರ್ಸ್ ಅವುಗಳನ್ನ ಇವ್ಯಾಲ್ಯೂಯೇಷನ್ ಮಾಡ್ಬೇಕಂದ್ರೆ ಲೆಫ್ಟ್ ಟು ರೈಟ್ ಇಂದನೇ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕು. ನೆಕ್ಸ್ಟ್, ಹೈಯರ್ ಪ್ರಯಾರಿಟಿ ಇವ್ಯಾಲ್ಯೂಯೇಷನ್ಸ್, ಹೈಯರ್ ಪ್ರಯಾರಿಟಿ ಆಪರೇಟರ್ಸ್ ಇದ್ರೆ ಅವುಗಳನ್ನ ಫಸ್ಟ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಹೈಯರ್ ಪ್ರಯಾರಿಟಿ ಆಪರೇಟರ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ಫಸ್ಟ್. ಯಾವುದಕ್ಕೆ ಹೈಯೆಸ್ಟ್ ಪ್ರಯಾರಿಟಿ ಇದೆನೋ ಅದಕ್ಕೆ ಫಸ್ಟ್ ಇವ್ಯಾಲ್ಯೂಯೇಷನ್ ಮಾಡಿಬಿಡ್ಬೇಕು. ದೆನ್ ಎನದರ್ ರೂಲ್ ಏನಂದ್ರೆ ಪ್ಯಾರೆಂಥೆಸಿಸ್, ಬ್ರಾಕೆಟ್ ಇದ್ರೆ ಎಲ್ಲೇ ಇರಲಿ ಅದು ಬ್ರಾಕೆಟ್ ಇದ್ರೆ ಅದನ್ನ ಫಸ್ಟ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಪ್ಯಾರೆಂಥೆಸಿಸ್ ಅಂತ ನಾವು ಕರಿತೀವಿ ಅಥವಾ ಬ್ರಾಕೆಟ್ ಅಂತಾನು ನೀವು ತಿಳ್ಕೊಳ್ಳಿ. ಪ್ಯಾರೆಂಥೆಸಿಸ್ ಹ್ಯಾಸ್ ಹೈಯೆಸ್ಟ್ ಪ್ರಯಾರಿಟಿ ದೆನ್ ಆಲ್ ಅದರ್ ಆಪರೇಟರ್ಸ್. ಅಂದ್ರೆ ಬ್ರಾಕೆಟ್ ಅಲ್ಲಿ ಏನೇ ಇರಲಿ ಅದನ್ನ ಫಸ್ಟ್ ಇವ್ಯಾಲ್ಯೂಯೇಷನ್ ಮಾಡಿಬಿಡ್ಬೇಕು. ಓಕೆ, ಆಮೇಲೆ ಬೇರೆ ಆಪರೇಟರ್ಸ್ ಅಕಾರ್ಡಿಂಗ್ ಟು ಪ್ರಯಾರಿಟಿ ಇವ್ಯಾಲ್ಯೂಯೇಷನ್ ಮಾಡಬೇಕು. ಓಕೆ, ಲೆಟ್ ಅಸ್ ಸಿ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಬರಿತೀನಿ, ಟ್ರೈ ಮಾಡಿ, ಟ್ರೈ ಟು ಆನ್ಸರ್ ದಿಸ್. ಇವ್ಯಾಲ್ಯೂಯೇಟ್ ಇದನ್ನ ಇವ್ಯಾಲ್ಯೂಯೇಷನ್ ಮಾಡಿ 2 ಇಂಟು ಬ್ರಾಕೆಟ್ಸ್ 8 ಡಿವೈಡೆಡ್ ಬೈ 4 ಪ್ಲಸ್ 4 ಇಂಟು 5 ಮೈನಸ್ 2 ಹೀಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ನೋಡಿ ಹೋಲ್ ಬ್ರಾಕೆಟ್ ಎಲ್ಲಿದೆ ಇದರಲ್ಲಿ? ಇಲ್ಲಿಂದ ಇದು ಒಂದು ಕಂಪ್ಲೀಟ್ ಬ್ರಾಕೆಟ್ ಇದೆ. ಫಸ್ಟ್ ನಾವು ಏನ್ ಮಾಡಬೇಕು? ಬ್ರಾಕೆಟ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡಬೇಕು. ಬ್ರಾಕೆಟ್ ಅಲ್ಲಿ ಮತ್ತೆ ಬ್ರಾಕೆಟ್ಸ್ ಇದೆ, ಅದರಲ್ಲಿ ಫಸ್ಟ್ ಬರುವಂತ ಬ್ರಾಕೆಟ್ ಯಾವುದು? 8 ಡಿವೈಡೆಡ್ ಬೈ 4. ಇದನ್ನ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತೀನಿ. 2 ಇಂಟು ಅಂಡ್ ಇವ್ಯಾಲ್ಯೂಯೇಷನ್ ಆದ ತಕ್ಷಣ ಬ್ರಾಕೆಟ್ ನೀವು ಓಪನ್ ಮಾಡಬೇಕು. ಫಸ್ಟ್ ಯು ಡೂ ಇಟ್. ಇದನ್ನೇ ಯಾಕೆ ನಾನು ಫಸ್ಟ್ ಮಾಡ್ತಿದ್ದೀನಿ? ಹೋಲ್ ಬ್ರಾಕೆಟ್ ಅಲ್ಲಿ 2 ಬ್ರಾಕೆಟ್ ಇದೆ. 8 ಡಿವೈಡೆಡ್ ಬೈ 4 ಅನ್ನೋದು ಬ್ರಾಕೆಟ್ ಇದೆ, 5 ಮೈನಸ್ 2 ಅನ್ನೋದು ಒಂದು ಬ್ರಾಕೆಟ್ ಇದೆ. ಅದರಲ್ಲಿ ಫಸ್ಟ್ ಬರೋದು ಯಾವುದು? ಲೆಫ್ಟ್ ಅಲ್ಲಿ 8 ಡಿವೈಡೆಡ್ ಬೈ 4. ಅದನ್ನ ಇವ್ಯಾಲ್ಯೂಯೇಷನ್ ಮಾಡೋಣ. 4 2 8 ಅಂತ ಆಗುತ್ತೆ. ಆನ್ಸರ್ ವಿಲ್ ಬಿ 2.
ಇವ್ಯಾಲ್ಯೂಯೇಷನ್ ಮಾಡಿದ ತಕ್ಷಣ ಬ್ರಾಕೆಟ್ ಇಂದ ಹೊರಗೆ ಬರಬೇಕು. ಇದು ಇವ್ಯಾಲ್ಯೂಯೇಷನ್ ಆಯ್ತು ಇವಾಗ. ದಟ್ಸ್ ವೈ ವಿ ರಿಮೂವ್ ಬ್ರಾಕೆಟ್ಸ್. ಆಸ್ ಇಟ್ ಈಸ್ ಬೇರೆದೆಲ್ಲ ಆಸ್ ಇಟ್ ಈಸ್ ಇಟ್ಬಿಡ್ತೀನಿ. 4 into 5 minus 2. ಓಕೆ, ಇನ್ನು ಒಳಗಡೆ ಇನ್ನೊಂದು ಬ್ರಾಕೆಟ್ ಇದೆ, ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ಬೇಕು ಇವಾಗ. ಬ್ರಾಕೆಟ್ಸ್ ಹ್ಯಾವ್ ಹೈಯೆಸ್ಟ್ ಪ್ರಯಾರಿಟಿ. ಬ್ರಾಕೆಟ್ ಅಲ್ಲಿ ಇರೋ ಸಿಂಬಾಲ್ ಪ್ರಯಾರಿಟಿ ಇಲ್ಲ ಅಂದ್ರೂ ನೀವು ಬ್ರಾಕೆಟ್ ಅನ್ನ ಮೊದಲೇ ಸಾಲ್ವ್ ಮಾಡ್ಕೋಬೇಕು. 2 into 4 into 5 minus 2 ಅಂದ್ರೆ ಎಷ್ಟು? 3. ಅಂಡ್ ಇವ್ಯಾಲ್ಯೂಯೇಷನ್ ಆದ ತಕ್ಷಣ ರಿಮೂವ್ ದಿಸ್ ಬ್ರಾಕೆಟ್. ಬಟ್ ಸ್ಟಿಲ್ ಹೋಲ್ ಬ್ರಾಕೆಟ್ ಒಂದು ಉಳಿದಿದೆ, ಅದರೊಳಗಡೆ ಇರೋದು ಲೆಫ್ಟ್ ಇಂದ ರೈಟ್ ನೋಡ್ಕೋರಿ. ಅಂಡ್ ಅದರೊಳಗಡೆ ಯಾವ್ದು ಹೈಯೆಸ್ಟ್ ಪ್ರಯಾರಿಟಿ ಸಿಂಬಾಲ್ ಇದೆ, ಇದಕ್ಕೆ ನಾವು ಹೈಯೆಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಯಾವುದು? ಸ್ಟಾರ್. ಪ್ಲಸ್ ಮತ್ತು ಸ್ಟಾರ್ ನಲ್ಲಿ ಸ್ಟಾರ್ ಹ್ಯಾಸ್ ದಿ ಹೈಯೆಸ್ಟ್ ಪ್ರಯಾರಿಟಿ. ನೀವು ಚೆಕ್ ಮಾಡಿ ನೋಡಿ, ಆಪರೇಟರ್ಸ್ ಹೇಳುವಾಗ ನಾನು ಪ್ರಯಾರಿಟಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಇದ್ರದ್ದು ಪ್ರಯಾರಿಟಿ ಎಷ್ಟಿರುತ್ತೆ? 1 ಅಂತ ಇರುತ್ತೆ. 1 ಮೀನ್ಸ್ ಹೈಯೆಸ್ಟ್. 2 into 2 plus 4 into 3 ಅಂದ್ರೆ ಎಷ್ಟು? 12. ಓಕೆ, ಇನ್ನೂ ಬ್ರಾಕೆಟ್ ಇವ್ಯಾಲ್ಯೂಯೇಷನ್ ಆಗಿಲ್ಲ. ಇವಾಗ ಬ್ರಾಕೆಟ್ ಇವ್ಯಾಲ್ಯೂಯೇಷನ್ ಕಡೆನೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. 2 into 2 plus 12 is 14. 14 ಆದ ತಕ್ಷಣ ಯು ಶುಡ್ ರಿಮೂವ್ ದಿಸ್ ಬ್ರಾಕೆಟ್ಸ್. And 2 into 14 is 28 is the correct answer. This is the way to evaluate the arithmetic expressions. ನೀವು ಕೂಡ some other examples ತಗೊಂಡು ಸಾಲ್ವ್ ಮಾಡ್ತಾ ನೋಡಿ. ಓಕೆ, if you have any doubts you can comment. Thank you.